ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖ್ಯಾತ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆ. ಮಧ್ಯಾಹ್ನ 1 ಗಂಟೆಯ ನಂತರ ಉತ್ತರಹಳ್ಳಿಯ ಚರ್ಚ್ಗೆ ಶಿಫ್ಟ್ ಮಾಡಲಾಗುತ್ತೆ ಮೃತದೇಹವನ್ನು. ಖ್ಯಾತ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಜೋ ಸೈಮನ್ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 1 ಗಂಟೆಯ ನಂತರ ಉತ್ತರಹಳ್ಳಿಯ ಚರ್ಚ್ಗೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ, ಶಿಫ್ಟ್ ಮಾಡಲಾಗುತ್ತೆ. ಬಳಿಕ ಸೈಂಟ್ ಆಂಟೋನಿ ಚರ್ಚ್ನಲ್ಲಿ ಪ್ರಾರ್ಥನೆ ಆಗುತ್ತೆ. ಶಿಲುಬೆ ಬೆಟ್ಟದ ಸಿಮೆಟ್ರಿಯಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅಂತ್ಯಕ್ರಿಯೆ ನೆರವೇರುತ್ತೆ. ಖ್ಯಾತ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ ಅನ್ನುವಂಥ ಸುದ್ದಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಇದಾದ ನಂತರ ಮಧ್ಯಾಹ್ನ 1 ಗಂಟೆ ನಂತರ ಉತ್ತರಹಳ್ಳಿಯ ಚರ್ಚ್ಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ. ಅದಾದ ನಂತರ ಸೆಂಟ್ ಆಂಟೋನಿ ಚರ್ಚ್ನಲ್ಲಿ ಪ್ರಾರ್ಥನೆ ಆಗುತ್ತೆ. ಅದಾದ ನಂತರ ಶಿಲ್ಬೆ ಬೆಟ್ಟದ ಸಿಮೆಟ್ರಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಹಿರಿಯ ನಿರ್ದೇಶಕ ಜೋ ಸೈಮನ್ 80 ವರ್ಷ ಆಗಿತ್ತವರಿಗೆ. ನಿನ್ನೆ ಸಭೆಯನ್ನು ನಡೆಸ್ತಾ ಇದ್ದಂಥ ಸಮಯದಲ್ಲಿ ಅವರಿಗೆ ಹೃದಯಾಘಾತ ಆಯಿತು ಫಿಲ್ಮ್ ಚೇಂಬರ್ನಲ್ಲಿ. ತಕ್ಷಣವೇ ಅವರನ್ನು ಅಲೆಯ ಪಕ್ಕದಲ್ಲಿದ್ದಂಥ ಮಲ್ಲಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆ ಉಸಿರೆಳೆದರು. ಕನ್ನಡ ಕಂಡಂಥ ಅದ್ಭುತ ನಿರ್ದೇಶಕರಲ್ಲಿ ಇವರು ಒಬ್ಬರಾಗಿದ್ದರು. 80 ವರ್ಷಕ್ಕೆ ಇದೀಗ ಅವರು ಮೃತಪಟ್ಟಿದ್ದಾರೆ. ನಟ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎಂಬ ಬಿರುದು ಕೊಟ್ಟ ನಿರ್ದೇಶಕ ಇದೀಗ ಇನ್ನಿಲ್ಲ ಅನ್ನುವಂಥ ಸುದ್ದಿ. ಸಾಹಸ ಸಿಂಹ, ಹಾಕಾಂಗ್ನಲ್ಲಿ ಏಜೆಂಟ್ ಅಮರ್, ಸಿಂಹ ಜೋಡಿ, ಸ್ನೇಹದ ಕಡಲಲ್ಲಿ, ರವಿ ವರ್ಮಾ, ಊರಿಗೆ ಉಪಕಾರಿ ಸೇರಿದಂತೆ ಹಿಟ್ ಸಿನಿಮಾಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದರು. ಅದೂ ಅಲ್ಲದೆ ಸಾಹಸ ಸಿಂಹ, ವಿಷ್ಣುವರ್ಧನ್, ಅಂಬರೀಷ್ಗೆ ನೆಚ್ಚಿನ ನಿರ್ದೇಶಕರು ಕೂಡ ಇವರು ಆಗಿದ್ದರು. ಸದ್ಯ ಕನ್ನಡ ಕಂಡ ಅದ್ಭುತ ನಿರ್ದೇಶಕರಾದಂಥ ಜೋ ಸೈಮನ್ ಅವರ ಅಗಲಿಕೆಯಿಂದ ಸ್ಯಾಂಡಲ್ವುಡ್ ಬಡವಾಗಿದೆ. ಅನೇಕ ಜನ ಕಂಬನಿ ಮಿಡಿದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನಿನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಸಭೆ ಇತ್ತು, ಕಾರ್ಯಕಾರಿ ಸಮಿತಿ ಸಭೆ ಇತ್ತು. ಅಲ್ಲಿ ಅವರಿಗೆ ತೀವ್ರ ಹೃದಯಾಘಾತ ಆಗಿತ್ತು. ಹೃದಯಾಘಾತದ ನಂತರ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಯಿತು. ಅಲ್ಲಿ ಮೃತಪಟ್ಟಿದ್ದರು. ಇಳಿ ವಯಸ್ಸಿನಲ್ಲೂ ಕೂಡ ಅವರು ಬ್ಯುಸಿಯಾಗಿದ್ದರು, ತುಂಬಾ ಬ್ಯುಸಿಯಾಗಿದ್ದರು ಸೈಮನ್. ಇಳಿ ವಯಸ್ಸಿನಲ್ಲಿ 80 ವರ್ಷ. ಲವ್ ಕೇಸ್ ಚಿತ್ರದಲ್ಲಿ ಜೋ ಸೈಮನ್ ಅಭಿನಯ, ಶ್ರೀನಗರ ಕಿಟ್ಟಿ, ಸಾಯಿ ಕುಮಾರ್, ಸುಧಾರಾಣಿ ನಟನೆ, ಮೋಹನ್ ಬಾಬು ನಿರ್ಮಾಣದ ಲವ್ ಕೇಸ್ ಸಿನಿಮಾ ಇದು. ಇಳಿ ವಯಸ್ಸಿನಲ್ಲೂ ಕೂಡ ಅವರು ತುಂಬ ಬ್ಯುಸಿಯಾಗಿ ಇದ್ದರು. ಲವ್ ಕೇಸ್ ಚಿತ್ರದಲ್ಲಿ ಜೋ ಸೈಮನ್ ಅಭಿನಯ ಮಾಡಿದರು. ಶ್ರೀನಗರ ಕಿಟ್ಟಿ, ಸಾಯಿ ಕುಮಾರ್, ಸುಧಾರಾಣಿ ನಟನೆಯ ಮೋಹನ್ ಬಾಬು ನಿರ್ಮಾಣದ ಲವ್ ಕೇಸ್ ಸಿನಿಮಾ ಇದು. ಇದರಲ್ಲೂ ಕೂಡ ಅವರು ಇದ್ದರು. 80 ವರ್ಷ. ಆ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು. ಏಕಾಏಕಿಯಾಗಿ ಅವರಿಗೆ ನಿನ್ನೆ ಹೃದಯಾಘಾತ ಆಯಿತು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇದು ಅವರ ಕೊನೆಯ ಚಿತ್ರದ ಸೀನ್. ಇದು ಇಳಿ ವಯಸ್ಸಿನಲ್ಲೂ ಕೂಡ 80 ವರ್ಷ ಆಗಿತ್ತು. ಲವ್ ಕೇಸ್ ಚಿತ್ರದಲ್ಲಿ ಅವರು ಅಭಿನಯಿಸಿದ್ದು. ಶ್ರೀನಗರ ಕಿಟ್ಟಿ, ಸಾಯಿ ಕುಮಾರ್, ಸುಧಾರಣಿ ನಟನೆಯ ಮೋಹನ್ ಬಾಬು ನಿರ್ಮಾಣದ ಲವ್ ಕೇಸ್ ಸಿನಿಮಾ, ಅದರಲ್ಲಿ ಅವರು ಇದ್ದರು. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸ್ವತಃ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ರವೀಂದ್ರ ಕಲಾಕ್ಷೇತ್ರದಿಂದ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಯಶೋಧ, ಖ್ಯಾತ ನಿರ್ದೇಶಕ ಜೋ ಸೈಮನ್ ಇನ್ನಿಲ್ಲ ಅನ್ನುವಂಥ ಸುದ್ದಿ ನಿನ್ನೆ ಅನೇಕರಿಗೆ ದುಃಖವನ್ನು ತಂದಿತ್ತು. ಇದೀಗ ಅಂತ್ಯಕ್ರಿಯೆ ವಿಚಾರ, ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ಆಗುತ್ತೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ?
ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರು ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಅವರನ್ನು ಸಂಪರ್ಕಿಸ್ತೀವಿ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಚಿತ್ರರಂಗದ ಅನೇಕ ಗಣ್ಯರು ಅವರ ನಿಧನಕ್ಕೆ ತೀವ್ರ ಸಂತಾಪವನ್ನು ಹೊರಹಾಕಿದ್ದಾರೆ. ನಟ, ನಿರ್ದೇಶಕ ಮತ್ತು ಸಂಭಾಷಣೆಗಾರರಾಗಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎಂಬ ಬಿರುದನ್ನು ಕೊಟ್ಟಿದ್ದು ಇವರೇ ಅನ್ನೋದು ಕೂಡ ಗಮನಿಸಬೇಕಾದಂಥ ಸಂಗತಿ. ಸಾಹಸ ಸಿಂಹ, ಸಿಂಹದ ಜೋಡಿ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಸ್ನೇಹದ ಕಡಲಲ್ಲಿ, ರವಿ ವರ್ಮಾ ಮತ್ತು ಊರಿಗೆ ಉಪಕಾರಿ ಇವರು ನಿರ್ದೇಶನ ಮಾಡಿದ ಕೆಲವು ಸೂಪರ್ ಹಿಟ್ ಚಿತ್ರಗಳಿವೆಲ್ಲವೂ ಕೂಡ. ಇದೀಗ ನಿನ್ನೆ ಅವರು ಸಭೆಯನ್ನು ಮಾಡ್ತಾ ಇದ್ದಂತಹ ಸಮಯದಲ್ಲಿ ಮೃತಪಟ್ಟಿದ್ದಾರೆ 80ನೇ ವಯಸ್ಸಿನ. ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಮತ್ತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ಲೀಸ್ ಕಂಟಿನ್ಯೂ ಯಶೋಧ. ಸಂಪರ್ಕ ಸಾಧ್ಯ ಆಗಿಲ್ಲ. ಇದೀಗ ಜೋ ಸೈಮನ್ ಇನ್ನಿಲ್ಲ. ಇದೀಗ ಅವರ ಸಾರ್ವಜನಿಕ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಅದಾದ ನಂತರ ಮಧ್ಯಾಹ್ನ 1 ಗಂಟೆಯ ನಂತರ ಉತ್ತರಹಳ್ಳಿಯ ಚರ್ಚ್ಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅವರು ನಿನ್ನೆ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದಾರೆ. 4 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅವರು ಸಕ್ರಿಯರಾಗಿದ್ದರು. ನಟ, ನಿರ್ದೇಶಕ, ಸಂಭಾಷಣೆಗಾರ, ಗೀತ ರಚನೆಕಾರರಾಗಿ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. 1982ರಲ್ಲಿ ಸಾಹಸ ಸಿಂಹ ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಒಂದಾಗಿತ್ತು. ಮಹಾಪ್ರಚಂಡರು 1992ರಲ್ಲಿ, ರವಿ ವರ್ಮಾ 1992ರಲ್ಲಿ ಬಂದಂಥ ಸ್ನೇಹದ ಕಡಲಲ್ಲಿ ಮತ್ತು 1993ರಲ್ಲಿ ಬಂದಂತಹ ವಾಂಟೆಡ್ ಮುಂತಾದ ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. 2019ರಲ್ಲಿ ಪಯಣ